ದಲಿತ ಸೇನೆಯಲ್ಲಿ ಭಾರಿ ಚಟುವಟಿಕೆಗಳು ವೇಗ ಪಡೆದುಕೊಂಡಿದೆ. ಜಿಲ್ಲಾ ಅಧ್ಯಕ್ಷರಾದ ಕಾಜು ಹೊಸಮನಿ ಅವರ ದೃಢ ನೇತೃತ್ವದಲ್ಲಿ ಇಂಡಿ ತಾಲೂಕಿನ ಸಂಘಟನೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹೌದು, ಇಂಡಿ ತಾಲೂಕಿನ ದಲಿತ ಸೇನೆಯ ಅಧ್ಯಕ್ಷರಾಗಿ ಯುವ ನಾಯಕ ಮಿಥುನ್ ಕೊರವರ್ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಈ ನಿರ್ಧಾರ ಸಂಘಟನೆಯ ಬಲವರ್ಧನೆಗೆ ದೊಡ್ಡ ಹೆಜ್ಜೆಯಾಗಿ ಪರಿಗಣಿಸಲಾಗುತ್ತಿದೆ. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಮಿಥುನ್ ಕೊರವರ್ ಅವರ ಹೋರಾಟ ಮನೋಭಾವ ಹೊಂದಿರುವ ಯುವ ಶಕ್ತಿ ಮಿಥುನ ಕೊರವರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ನಗರ ಘಟಕ ಪದಾಧಿಕಾರಿಗಳನ್ನು ಅವರನ್ನ ಗುರುತಿಸ್ತಾರೆ ಅಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟು ಪದಗ್ರಹಣ ಮಾಡ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರೂ ತಿಳಿಸಿಪಡಿಸ್ತೀನಿ. ತಾಲೂಕು ಅಧ್ಯಕ್ಷರಾಗಿ ನಾಗೇಶ್ ತಳಕೆರೆ ಅವರನ್ನು ಅವರ ನೇತೃತ್ವದಲ್ಲಿ ಸಂಘಟನೆ ಇನ್ನಷ್ಟು ಆಕ್ರಮಣಕಾರಿ ಹಾಗೂ ಪರಿಣಾಮಕಾರಿ ರೀತಿಯಲ್ಲಿ ಕೆಲಸ ಮಾಡಲಿದೆ ಅಂತ ಅಭಿಪ್ರಾಯವನ್ನ ಪಟ್ಟರು. ಜಿಲ್ಲಾ ಅಧ್ಯಕ್ಷ ಕಾಜು ಹೊಸಮನಿ ಅವರ ಮಾರ್ಗದರ್ಶನದಲ್ಲಿ ಈ ಆಯ್ಕೆ ನಡೆದಿದ್ದು, ಸಂಘಟನೆಯ ಮುಂದಿನ ದಿಕ್ಕು ಮತ್ತಷ್ಟು ಗಟ್ಟಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಹೊಸ ಅಧ್ಯಕ್ಷ ಮಿಥುನ್ ಕೊರವರ್ ಅವರು ಮಾತನಾಡಿ, ದಲಿತ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುತ್ತೇವೆ. ಸಂಘಟನೆಯನ್ನ ಗ್ರಾಮ ಮಟ್ಟದಿಂದ ಬಲಪಡಿಸುವುದು ನಮ್ಮ ಮೊದಲ ಗುರಿ ಎಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಸಭೆಯಲ್ಲಿ ಉಪಸ್ಥಿತರಿದ್ದ ಕಾರ್ಯಕರ್ತರು ಮತ್ತು ಮುಖಂಡರು ಭರ್ಜರಿ ಅಭಿನಂದನೆಯನ್ನ ಸಲ್ಲಿಸಿ ಸಂಘಟನೆಯನ್ನ ಮತ್ತಷ್ಟು ಶಕ್ತಿಶಾಲಿಯಾಗಿ ಕಟ್ಟುವ ಸಂಕಲ್ಪವನ್ನ ವ್ಯಕ್ತಪಡಿಸಿದರು. ನಾವು ಕೂಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ, ದಲಿತ ಸೇನೆ ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ಇಂಡಿ ತಾಲೂಕಿನ ನೂತನ ನಗರ ಘಟಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಎಲ್ಲರ ಸಮ್ಮುಖದಲ್ಲಿ ಸ್ವ ಇಚ್ಛೆಯಿಂದ ಒಪ್ಪಿಗೆ ಮೇರೆಗೆ ಇಂಡಿ ತಾಲೂಕು ನಗರ ಘಟಕ ಅಧ್ಯಕ್ಷರಾಗಿ ಮಿಥುನ ಕೊರವರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ನಗರ ಘಟಕ ಪದಾಧಿಕಾರಿಗಳನ್ನು ಅವರನ್ನ ಗುರುತಿಸ್ತಾರೆ ಅಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟು ಪದಗ್ರಹಣ ಮಾಡ್ತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರೂ ತಿಳಿಸಿಪಡಿಸ್ತೀನಿ. ತಾಲೂಕು ಅಧ್ಯಕ್ಷರಾಗಿ ನಾಗೇಶ್ ತಳಕೆರೆ ಅವರನ್ನು ಆಯ್ಕೆ ಮಾಡಿದ ರೀತಿ ಮುಂದಿನ ದಿನಗಳಲ್ಲಿ ಪದಗ್ರಹಣ ತಾಲೂಕು ಸಮಿತಿ ಮತ್ತು ನಗರ ಘಟಕ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ಅಷ್ಟೇ ಸಂಕ್ಷಿಪ್ತವಾಗಿ ಸೂಕ್ಷ್ಮ ಈ ಇಂಡಿ ತಾಲೂಕು ಪ್ರವಾಸ ಮಂದಿರದಲ್ಲಿ ಈ ಕಾರ್ಯಕ್ರಮ ಮಾಡಲಾಗಿದೆ. ನಮ್ಮೆಲ್ಲರಿಗೂ ದಲಿತ ಸೇನೆಗೆ ಹೃತ್ಪೂರ್ವಕ ಹಾರ್ದಿಕ ಜೈಭೀಮ್ ವಂದನೆಗಳನ್ನು ಕೋರುತ್ತಾ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಜೈಭೀಮ್. ಮುಂದಿನ ದಿವಸ ನಾವು ದಲಿತ ಸೇನೆಯ ರಾಜ್ಯಾಧ್ಯಕ್ಷರ ಕೈ ಬಲ ಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲ ಸಂಘಟನೆ ಕಟ್ಟೋಣ ಎಂದು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಂದ್ರೆ ಎಲ್ಲರೂ ಮತ್ತೊಮ್ಮೆ ಜೈಭೀಮ್ ವಂದನೆಗಳು ಸಲ್ಲಿಸ್ತೇನೆ. ನಾನು ಮಾತು ಹೇಳ್ತೀನಿ. ಜೈ ಭೀಮ್.